ಕರೆಕ್ಟಾಗಿ ಹೇಳ್ಬೇಕು ನನಗೆ. ಇಲ್ಲ ಸರ್, ಇಷ್ಟು ಕಾಲು ಬತ್ತಿದ್ದ ಇಲ್ಲ ಇಲ್ಲ ಖಂಡಿತ. ಕಾಲು ಉದ್ದ ಮಾಡಿ ಸ್ಟ್ರೈಟಾಗಿ ಇದರಲ್ಲಿ ಸರ್ ಚಕ್ರದ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಕೈ ಕೈ ಪಡಿ ಮಂಡಿ ಮೇಲೆ ಎದೆ ಎತ್ತಿ ಮೇಲೆ. ಶಬಾಷ್. ಎದೆ ಎತ್ತಬೇಕು ಹೀಗೆ ಪೈಲವಾನ್ ಥರ. ಕೂತ್ಕೊಳ್ಳಿ. ಎದೆ ಎತ್ತಿ ಮೇಲೆ ಇದರಲ್ಲಿ ಚಕ್ರದ ದೇವ್ರದಿಂದ ಇಷ್ಟು ಮಾಡೋಕ್ಕಾಗ್ತಿದ್ದ ಸರ್ ನಿಮ್ಗೆ? ಇಷ್ಟು ಎದುರಾಗ್ತಿದ್ದ? ಡಾಕ್ಟರ್ಗಳು ಸುದ್ದಿ ಇದು ಮಾಡಿ ಪ್ಯಾಂಟಿಗೆ ಪ್ಯಾಂಟ್ ಇದ್ದಿದ್ದು ಇವಾಗ ಹೇಳಿರಿ ಮುಂದೆ ಬನ್ನಿ ನೀವು ಬಿಡಿ. ಕೆಳಗಡೆ ಬಿಡಿ ಕಾಲಿಗೆ ನಟಿ ಬಸಿ ಎಲಿಸಿ ಬಿಡಿ ಬಿಡಿ ಲೂಸ್ ಬಿಡಿ ಸಣ್ಣ ಬಿಡಿ ಸಣ್ಣ ಬಿಡಿ ಸಣ್ಣ ಬಿಡಿ ಸಣ್ಣ ಬಿಡಿ. ಆಕೆ ಕಾಲ ಮೇಲೆ ಕಾಲು ಚಕ್ಕಂತ ಎಡೆ ಇದಕ್ಕೆ ಎಡೆ ಹೆಂಗೆ ಕಾಣ್ತಿದೆ ಇವಾಗ? ಎಣ್ಣೆ ಬಿಡ್ತೀನಿ ಹಿಂಗೆ ನೋಡ್ತಾ ಇರ್ಬೇಕು. ಹಿಂಗೆ ಎಣ್ಣೆ ಬಾಟ್ಲಿ ಕೊಡ್ತೀನಿ ನಾನು ತೂತ್ ಮಾಡ್ಬಿಡಿ. ನಿಮ್ಗೆ ಎಣ್ಣೆ ಬಿಡ್ತಾ ಇರ್ಬೇಕಿದೆ. ನಾನು ಆಗ್ತಾಯಿದ್ದೀನಿ ನೋಡಿ. ಬೆಳಗ್ಗೆ ಒಂದ್ಸತಿ ದಿವಸಕ್ಕೆ 2 ಸತಿ, ಮಾರ್ನಿಂಗು ನೈಟು. ಇವತ್ತು ನಾನು ಹಾಕಿದ್ದೀನಿ, ನಾಳೆ ನಾನು ನೀವು ಹಾಕಿ. ನೈಟ್ ಹಾಕೋಬೇಕಾ? ಹಾಂ ನೈಟು, ಇವತ್ತು ನೈಟು. ಸೇ ತಗೊಳ್ಳಿ. ಇದ್ದಿದ್ದು ಕೈ ಕೊಡಿ. ಕುತ್ಕೊಳ್ಳಿ ಶಿವ ಅಂತ ಅಗ್ರ ಮಾಡಿ. ಕುತ್ಕೊಳ್ಳಿ. ಇದಳಿ ಚಕ್ಕಂತ ಪುನಃ ಕುತ್ಕೊಳ್ಳಿ. ಇದಳಿ ಇದಳಿ ಇದ್ರ ಹಾಕಿದ್ದ ಯಜಮಾನ್ರೆ? ಇಲ್ಲ ಸರ್, ಕರೆಕ್ಟಾಗಿ ಇಲ್ಲ ಸರ್, ಪರವಾಗಿಲ್ಲ. ಹಾಕೊಳ್ಳಿ ಪ್ಯಾಂಟ್. ಮೇಡಮ್, ನಾನು ಇಲ್ಲಿ ಮೈಸೂರಿಂದನೇ ಹೆಬ್ಬಾಳಿಂದ ಬಂದಿರೋದು. ನನಗೆ ಒಂದು ವರ್ಷದಿಂದ ಮಂಡಿ ನೋವು ಜಾಸ್ತಿ, ಸ್ವಲ್ಪ ಸುಸ್ತಾದಂಗಾಗಿ ನಾನು ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿ MRI ಸ್ಕ್ಯಾನ್ ಎಲ್ಲ ಮಾಡಿಸಿ ಸುಮಾರು ಕಡೆಯಿಂದ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ನನಗೆ ಏನು ವಾಸಿಯಾಗಿರಲಿಲ್ಲ. ಆವಾಗ ನನಗೆ ಈ ಥರ ಭಾರತ್ ಬೋನ್ ಸೆಂಟರ್ ಅಂದ್ಬಿಟ್ಟು ಇದೆ ಅಂದ್ಬಿಟ್ಟು, ಅಗ್ರ ಸರ್ಕಲ್ ಇದೆ ಅಂದ್ಬಿಟ್ಟು ಹೇಳಿದ್ರು. ಆವಾಗ ನಾನು ಈ ಮೊಬೈಲಲ್ಲಿ ನೋಡಿದೆ ಫಸ್ಟು. ಆವಾಗ ಸ್ವಲ್ಪ ಕೆಲವ್ರನ್ನೆಲ್ಲ ಸುಮಾರು ಜನ ವಿಚಾರಿಸಿದ್ದಕ್ಕೆ ಇಲ್ಲ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ, ವಾಸಿ ಆಗುತ್ತೆ ಅಂದ್ಬಿಟ್ಟು ಹೇಳಿ ಕೊಟ್ಟರು. ನಾನು ಸುಮಾರು 2-3 ಪ್ರೈವೇಟ್ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿ ಇನ್ನೂ ವಾಸಿನೇ ಆಗಿರಲಿಲ್ಲ. ಸುಮಾರು ಕಡೆ ಟ್ರೀಟ್ಮೆಂಟ್ ತಗೊಂಡಿದೆ. ಮತ್ತು ಆಯುರ್ವೇದಿಕಲ್ಲಿ ಚರಕ ಆಯುರ್ವೇದಿಕಲ್ಲೆಲ್ಲ ಹೋಗಿ ಮಸಾಜು ಮತ್ತು ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡಿದ್ದೆ. ಬಟ್ ಎಲ್ಲೂ ಏನು ಕ್ಲಿಯರಾಗಿ ವಾಸಿ ಆಗಿಲ್ಲ. ಇಲ್ಲಿ ಬಂದು ಇವಾಗ ಇದನ್ನು ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಅಲ್ಲಿ ಸರ್ ಒಂದು 2-3 ಕಡೆ ಇದನ್ನು ಮಾಡ್ತಾ ಇದ್ದಂಗೆ ನನಗೆ ಕಂಪ್ಲೀಟಾಗಿ ಅದೆಲ್ಲ ನೋವೆಲ್ಲ ಕಡಿಮೆ ಆಯಿತು. ಊತ ಇತ್ತು, ತಕ್ಷಣ ಊತ ಕಡಿಮೆ ಇತ್ತು. ಆವಾಗ ನೋಡಿದ್ರೆ ಇವಾಗ ನನ್ನ ಹೇಳ್ಬೇಕಾದ್ರೆ ಕೈ ಇಟ್ಕೊಂಡು ಹೇಳೋದು, ಕೈ ಇಟ್ಕೊಂಡು ಆ ಥರ. ಈಗ ಅವರೇ ತಕ್ಷಣ ಅದು ಮಾಡಿದ್ಮೇಲೆ ಸ್ಟ್ರೈಟಾಗಿ ನಾನೇ ಹೇಳೋ ಥರ ಎಲ್ಲ ಮಾಡೋದು. ಈಗ ನನಗೆ ರಿಲೀಫ್ ಇದೆ. ಈಗ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್. ನಾನು ವರ್ಷದಿಂದ ಏನಕ್ಕೆ ಇದು ಗೊತ್ತಾಗಿಲ್ಲ, ನಾನು ಮೈಸೂರಲ್ಲೇ ಇದ್ಕೊಂಡು ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಅವ್ರು ಮಾಡೋದ್ಮೇಲೆ. ಆ ಥರ ನನಗೆ ಒಳ್ಳೆ ರಿಲೀಫ್ ಸಿಕ್ಕಿದೆ ಬಾಡಿ, ಕಾಲಿಗೆಲ್ಲ. ನಾನು ಪೂರ ಕೇಳೋಕ್ಕಾಯ್ತಿರ್ಲಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇತ್ತು. ಇವಾಗ ಅವರೇ ಸಡನ್ನಾಗಿ ಕೈ ಇಟ್ಕೊಳ್ಳೋದೇ ಕೂರಿಸಿ ಕಳಿಸಿ ಆ ಥರ ಇದೆಲ್ಲ ಮಾಡಿದ್ರೆ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಟ್ರೀಟ್ಮೆಂಟು ತಗೋಬೋದು, ಒಳ್ಳೆ ಟ್ರೀಟ್ಮೆಂಟ್ ಇದು. ನಾವು ಯಾಕೆ 1 ವರ್ಷದಿಂದ ಇಷ್ಟೊಂದು ಎಲ್ಲ ಸುತ್ತಿ ಇಷ್ಟೊಂದು ಖರ್ಚು ಮಾಡಿದ್ವಿ ಅಂತ ಅಷ್ಟೊಂದು ಗೊತ್ತಿಲ್ಲದೇ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ. ಈಗ ಚೆನ್ನಾಗಾಗಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಇನ್ನೊಂದು 2 ಸಾರಿ 3 ಸಾರಿ ಬರ್ಬೇಕು ಅಂದವ್ರೆ. ಏನು ವಾಸಿ ಆದರೆ ಏನು ಬೇಡ, ಇಲ್ಲಾಂದರೆ ಬನ್ನಿ ಅಂದವ್ರೆ. ನೋಡೋಣ, ನೋಡ್ಬಿಟ್ಟು ಫಸ್ಟ್ ಟೈಮು ನನಗೆ ಆಗಲೇ ಆಲ್ರೆಡಿ ರಿಲೀಫ್ ಅನ್ನಿಸ್ತಾ ಇದೆ. ನೋಡಿಕೊಂಡು ಚೆನ್ನಾಗಿದೆ.